ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹಾಯ್ರಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು ನಿನ್ನಿಂದಲೇ ಖುಷಿಯು ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ ಎಲ್ಲವೂ ನಿನ್ನಿಂದಲೇ. ಮಿಸ್ ರಾಟನ್ ಮಾಯರ್ಗೆ ಬೆಕ್ಕಿನ ಮರಿಗಳ ಬಗ್ಗೆ ಗೊತ್ತಾಗುತ್ತೆ. ಬೆಕ್ಕ? ಅವರು ಹೈಡಿನ ರೂಮ್ ಅಲ್ಲಿ ಕೂಡ್ ಹಾಕ್ತಾರೆ. ಹಾಗೆ ಸೆಬಾಸ್ಟಿಯನ್ಗೆ ಬೆಕ್ಕುಗಳನ್ನ ದೂರ ತಗೊಂಡು ಹೋಗೋಕೆ ಹೇಳ್ತಾರೆ. ಸರಿ ಮಿಸ್. ರೂಡಿ ಮತ್ತೆ ಕ್ಲಾರಾಳ ಸಹಾಯದಿಂದ ಬೆಕ್ಕುಗಳನ್ನ ಕಾಪಾಡಿ ಆ ಬೆಕ್ಕಿನ ಮರಿಗಳನ್ನ ರೂಡಿಗೆ ಕೊಡ್ತಾಳೆ. ನೀನಿದನ್ನ ಯಾವಾಗ ಬೇಕಾದ್ರೂ ಬಂದೇ ನೋಡ್ಬೋದು. ಹೈಡಿ ಕ್ಲಾರಾಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಡ್ತಾಳೆ. ಅದರಿಂದ ಇಬ್ರು ಬೆಟ್ಟದಲ್ಲಿ ಆಟ ಆಡ್ಬೋದು ಅಂತ. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೇನೆ ಬೆಟ್ಟ ಗುಡ್ಡ ಜಾಗದಲ್ಲಿ ಹದ್ದು ರೆಕ್ಕೆ ಬಿಚ್ಚಿ ಹಾರ್ತಾ ಇರುತ್ತೆ. ಹಾಗೆ ಆಹಾರ ಹುಡುಕ್ತಾ ಇರುತ್ತೆ. ಹಾಗೆ ಮಾಮಟ್ಸ್ ಗೂಡಲ್ಲಿ ಬಚ್ಚಿಟ್ಕೊಂಡಿರ್ತವೆ. ಹದ್ದು ಅದ್ರ ಹತ್ರ ಬರ್ದೇ ಇರೋ ತರ ನೋಡ್ಕೋತಾ ಇರ್ತವೆ. ಮೇಕೆಗಳು ವಾಪಸ್ ಕೊಟ್ಟಿಗೆ ಹೋಗೋ ಸಮಯ ಆಗಿರುತ್ತೆ. ನನ್ನ ಹೆಸರು ಪೀಟರ್. ಇಡೀ ಊರಲ್ಲೇ ಎಲ್ಲರಿಗಿಂತ ಚೆನ್ನಾಗಿ ಮೇಕೆ ಕಾಯೋನು. ನಿನ್ ಹೆಸರೇನು ಮಿಸ್? ನನ್ನ ಹೆಸರು ಕ್ಲಾರಾ. ಭೇಟಿ ಮಾಡಿ ಖುಷಿ ಆಯ್ತು ಪೀಟರ್. ಇಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವ್ ಜಂಪ್ ಮಾಡೋದೆಲ್ಲ ಕೆಳಗಡೆವರೆಗೂ ಕೇಳಿಸ್ತಾ ಇದೆ. ಶಬ್ದ ಇಲ್ದೆ ಆಟ ಆಡ್ಬೇಕಾಗಿತ್ತು, ಇಲ್ಲ ರೆಸ್ಟ್ ಮಾಡ್ಬೇಕಾಗಿತ್ತು. ಬೆಟ್ಟದ ಜೀವನ ಹೇಗಿರುತ್ತೆ ಅಂತ ಹೈಡಿ ತೋರಿಸ್ತಿದ್ಲು. ಅದು ಎಷ್ಟು ಚೆನ್ನಾಗಿದೆ ಮಿಸ್. ಅದು ಹಾಗೆ ಇರ್ಬೋದು ಕ್ಲಾರಾ, ಆದ್ರೆ ನೀನು ರೆಸ್ಟ್ ಮಾಡ್ಬೇಕು. ಈಗ ಗಲಾಟೆ ಮಾಡ್ಬಾರ್ದು. ಮಿಸ್, ಏನಾಯ್ತು ಸೆಬಾಸ್ಟಿಯನ್? ಈ ಪತ್ರ ಈಗ ತಾನೇ ಬಂತು, ನೀವಿದ್ನ ಓದ್ಲೇಬೇಕು. ಏನು? ಮಿಸ್ಟರ್ ಸೆಸ್ಮನ್ ಇವತ್ತು ಬರ್ತಾ ಇದ್ದಾರಾ? ಈಗ ನಾವೇನ್ ಮಾಡೋದು? ಹೊರಡಕ್ಕೂ ಮುಂಚೆ ಅವ್ರು ಯಾಕೆ ತಿಳಿಸ್ಲಿಲ್ಲ? ಪಪ್ಪ ನಿಜವಾಗ್ಲೂ ಬರ್ತಿದಾರಾ? ಸಮಯ ಆಗೇ ಬಿಡ್ತು. ಟ್ರೈನ್ ಇನ್ನೇನ್ ಬಂದೇ ಬಿಡುತ್ತೆ ಅಂತ ಅನ್ಸುತ್ತೆ. ಹೈಡಿ, ನೀ ನಮ್ಮ ಅಪ್ಪನ ಭೇಟಿ ಆಗ್ಬೋದು. ಅವ್ರಿಗೆ ನಾನು ಇಷ್ಟ ಆಗ್ತೀನಿ ಅನ್ಸುತ್ತಾ? ಖಂಡಿತವಾಗ್ಲೂ ಹೌದು. ಅದ್ರಲ್ಲೂ ನಿನ್ ಬೆಟ್ಟದ ಜೀವನದ ಬಗ್ಗೆ ಹೇಳಿದ್ರೆ ತುಂಬಾ ಇಷ್ಟಪಡ್ತಾರೆ. ನಾವ್ ಕೆಳಗ್ ಬಂದ್ ಕಾಯ್ಬೋದಾ ಮಿಸ್? ಅವ್ರು ಬರೋಕ್ ಮುಂಚೆ ತುಂಬಾ ಕೆಲ್ಸ ಬಾಕಿ ಇದೆ. ಜಾಸ್ತಿ ತರಲೆ ಮಾಡ್ಬೇಡಿ ಇವತ್ತು. ನಾವ್ ಶಬ್ದನೇ ಮಾಡಲ್ಲ. ನಾನು ಅವ್ರಿಗೋಸ್ಕರ ಚಿತ್ರ ಬಿಡಿಸ್ಬೇಕು. ಪ್ಲೀಸ್ ಮಿಸ್. ಸರಿ, ಹಾಗಿದ್ರೆ ತರಲೆ ಮಾಡ್ಬಾರ್ದು. ಸೆಬಾಸ್ಟಿಯನ್, ಹೋಗಿ ಯಜಮಾನ್ರು ಕೋಣೆನ ತಯಾರ್ ಮಾಡು. ಹಾಗೆ ಡೇಟಾಗ್ ಹೇಳು, ಇವತ್ತಿನ ಅಡ್ಗೆ ತುಂಬಾನೇ ಚೆನ್ನಾಗಿರ್ಬೇಕು, ಆಯ್ತಾ? ಯಜಮಾನ್ರಿಗೆ ಇಷ್ಟ ಆಗ್ಬೇಕು. ಎಷ್ಟು ಚೆನ್ನಾಗಿದೆ. ನಿಮ್ಮಪ್ಪಂಗೆ ಖಂಡಿತ ಇಷ್ಟ ಆಗುತ್ತೆ. ಅಪ್ಪಂಗೆ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಅದನ್ನ ತಿನ್ಬೇಕಾದ್ರೆ ನೀವೇನ್ ಬೇಕಾದ್ರೂ ಕೇಳ್ಬೋದು. ಅವ್ರಿಗೆ ಇನ್ನೂ ಇಷ್ಟ ಆಗೋ ತರದ್ದೇನೋ ನನಗ್ ಗೊತ್ತು. ಏನು? ನೀನು ನಡಿಯಕ್ ಶುರು ಮಾಡೋದು. ಆದ್ರೆ ಹೈಡಿ, ಅದಕ್ಕಿನ್ನು ಸಮಯ ಇದೆ. ನೀನು ಎದ್ನಿನ್ ತೋರಿಸಬಹುದು. ಅದು ಅವ್ರಿಗೆ ತುಂಬಾನೇ ಸಂತೋಷ ಕೊಡುತ್ತೆ. ಎಲ್ಲಿ ಒಂದ್ಸಲ ಟ್ರೈ ಮಾಡು. ಆ ಕಂಬಿ ಹಿಡ್ಕೊಂಡು ಎದ್ನಿಲ್ಲಕ್ಕೆ ಪ್ರಯತ್ನ ಪಡು. ಸ್ವಲ್ಪ ಶಕ್ತಿ ಹಾಕು. ಓಹ್, ನನ್ ಕೈಲಾಗಲ್ಲ ಹೈಡಿ. ಈಗ ನೀನು ಬೆಟ್ಟದ ಮೇಲೆ ಇದೆಯಾ ಅಂತ ಅನ್ಕೋ. ಪೀಟರ್ ಜೊತೆಗೆ ಆಟ ಆಡ್ತಾ ಇದೆಯಾ. ಸ್ವಲ್ಪ ಕತ್ ಮೇಲೆತ್ತಿ ಆಚೆ ನೋಡು. ಈ ತರ. ತುಂಬಾ ಕಷ್ಟ ಆಯ್ತು, ನನ್ ಕೈಲಾಗಲ್ಲ. ಇನ್ನೊಂದ್ಸಲ ಟ್ರೈ ಮಾಡು ನನಗೋಸ್ಕರ. ಮಿಸ್ಟರ್ ಸೆಸಮನ್ ಅವರ ರೂಮ್ ರೆಡಿ ಆಗಿದೆ. ಅಡ್ಗೆ ಆಯ್ತಾ? ಅದು ತಯಾರಾಗ್ತಾ ಇದೆ. ಸೆಬಾಸ್ಟಿಯನ್ ಅಂಗಡಿಗೆ ಹೋಗಿದ್ದಾರೆ. ಅವ್ರು ಇನ್ನೇನ್ ವಾಪಸ್ ಬಂದ್ಬಿಡ್ತಾರೆ. ಹಾಗೆ ಕೇಳಿಸ್ಕೊ, ನಾನು ಕ್ಲಾರಾಗ್ ಒಂದ್ ಬಟ್ಟೆನ ಆಡ್ಲೈಡ್ ರೂಮಲ್ಲಿ ಇಟ್ಟಿದ್ದೀನಿ. ಯಜಮಾನ್ರು ಬರೋಕ್ಕಿಂತ ಮುಂಚೆ ಅವಳನ್ನ ಚೆನ್ನಾಗಿ ತಯಾರು ಮಾಡು, ಆಯ್ತಾ? ಲೈಬ್ರರಿಲಿ ಎಲ್ಲ ಸರಿಯಾಗಿದ್ಯೋ ಇಲ್ವೋ ಅಂತ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಖಂಡಿತ ಮಿಸ್. ಡೇಟಾ, ನಾವು ಚಾಕ್ಲೇಟ್ ಕೇಕ್ ಬಗ್ಗೆ ಮರ್ತೇ ಹೋದ್ವಿ. ಮಿಸ್ಟರ್ ಸೆಸ್ಮನ್ಗೆ ತುಂಬಾನೇ ಇಷ್ಟ. ಎಂತ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅಯ್ಯೋ.
ಅವ್ರು ಹೇಳ್ದೆ ಕೇಳ್ದೆ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಾನು ಹೋಗೋದು ತಗೊಂಡ್ ಬರ್ತೀನಿ. ಸರಿ, ಒಳ್ಳೇದು. ಹೋಗಿ ತಗೊಂಡ್ ಬಾ. ಸರಿ ಮಿಸ್. ಇಲ್ಲ, ಬೇಡ, ಅದೆಲ್ಲ ಆಗಲ್ಲ. ಮೊದ್ಲೇ ತುಂಬಾ ಕೆಲ್ಸ ಬಾಕಿ ಇದೆ. ಯಾವ ಕೆಲ್ಸನೂ ಆಗಿಲ್ಲ. ಕೇಕ್ ನಾಳೆ ಮಾಡು, ಆಯ್ತಾ? ಯಜಮಾನ್ರು ಇದನ್ನೆಲ್ಲ ಅರ್ಥ ಮಾಡ್ಕೋತಾರೆ. ಹಾಗಾದ್ರೆ ಅಪ್ಪ ಅವ್ರ ಕೇಕ್ಗೋಸ್ಕರ ಕಾಯ್ಬೇಕು. ನೀನ್ ಇದನ್ನೆಲ್ಲ ನೋಡಿದ್ಮೇಲೆ ಅದೆಲ್ಲ ಮರ್ತೇ ಹೋಗ್ತಾರೆ. ಎಲ್ಲಿ ಒಂದ್ಸಲ ಪ್ರಯತ್ನ ಪಡು. ವೆರಿ ಗುಡ್. ಇನ್ನೊಂದ್ ಸ್ವಲ್ಪ ಮಾತ್ರ. ನೋಡು, ಒಂದ್ ಪುಟಾಣಿ ಪಕ್ಷಿ ಅಲ್ಲಿ ಬ್ರೆಡ್ ಕ್ರಮ್ಸ್ ತಿಂತಾ ಇದೆ. ಸೇಮ್ ಚಿಪ್ಪಿ ತರನೇ ಇದಾನೆ. ಅವ್ನ್ ನಿಂಗ್ ಕಾಣಿಸ್ತಿದಾನಾ? ಎಷ್ಟು ಬ್ಯೂಟಿಫುಲ್ ಆಗಿದಾನೆ. ಎಷ್ಟು ಕ್ಯೂಟ್ ಆಗಿದಾನೆ. ಆದ್ರೆ ನಂಗೆ ಇಲ್ಲೇನು ಕಾಣಿಸ್ತಿಲ್ಲ ಹೈಡಿ. ಇವತ್ತು ಎಷ್ಟು ಎತ್ತರವಾಗಿ ಕಾಣ್ತಾ ಇದೆಯಾ ಗೊತ್ತಾ? ನಂಗ್ ಸುಳ್ಳು ಹೇಳ್ದೆ ಅಲ್ವಾ? ಆದ್ರೆ ನೀನ್ ಎದ್ ನಿಂತೆ ನೋಡ್ಯಾ? ನಿಮ್ಮಪ್ಪ ಎಷ್ಟು ಸಂತೋಷ ಪಡ್ತಾರೆ. ನೀನು ಎದ್ ನಿಂತೆ, ನೀನು ಎದ್ ನಿಂತ್ಬಿಟ್ಟೆ, ನೀನು ಎದ್ ನಿಂತ್ಬಿಟ್ಟೆ. ಆದ್ರೆ ಇದನ್ನ ನಾವು ಸೀಕ್ರೆಟ್ ಆಗಿರ್ಬೇಕು. ಅಪ್ಪಂಗೆ ಇದು ಸರ್ಪ್ರೈಸ್ ಆಗಿರ್ಬೇಕು. ನಾನ್ ಈ ಕ್ಷಣಕ್ಕಾಗಿ ತುಂಬಾ ದಿನದಿಂದ ಕಾಯ್ತಿದ್ದೆ. ನಿಮ್ ತಂದೆ ಇನ್ನೇನ್ ಬಂದೇ ಬಿಡ್ತಾರೆ ಕ್ಲಾರಾ. ಆ ಕೋಲ್ ಯಾಕೆ ಹಿಡ್ಕೊಂಡಿದ್ಯಾ? ಇದು ಪಪ್ಪಂಗೆ ಒಂದು ಸರ್ಪ್ರೈಸ್. ಸೆಬಾಸ್ಟಿಯನ್, ಅಡ್ಗೆ ಮನೇಲಿ ಎಲ್ಲ ತಯಾರಾಗಿದ್ಯಾ? ನಿಮ್ಗೆ ಹೇಳೋಣ ಅಂತಾನೆ ಬಂದೆ. ನೀವು ಚೆಕ್ ಮಾಡೋದಕ್ಕೆ ಎಲ್ಲಾನು ರೆಡಿ ಆಗಿದೆ. ವೆರಿ ಗುಡ್. ಇಲ್ಲೇ ಇದ್ದು ಕಾಯ್ತಾ ಇರು. ಇನ್ನೇನ್ ಬಂದೇ ಬಿಡ್ತಾರೆ. ನಾನಿನ್ ಒಂದೇ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಮ ಹತ್ರ ಟೈಮ್ ಇದೆಯಾ? ನನ್ ಖಂಡಿತವಾಗ್ಲೂ ಅದನ್ನ ಮುಟ್ಬೋದಲ್ವಾ? ಹುಷಾರು ಕ್ಲಾರಾ. ಕ್ಲಾರಾ, ಹುಷಾರು. ಏನಾಯ್ತು ಕ್ಲಾರಾ? ಮಿಸ್ಟರ್ ಸೇಲ್ಸ್ಮನ್, ಅಯ್ಯೋ ಅಯ್ಯೋ. ಗುಡ್ ಆಫ್ಟರ್ನೂನ್ ಸೆಬಬ್. ನಿಮ್ಗೆ ವೆಲ್ಕಮ್ ಸರ್. ಮಿಸ್ ರಾಟನ್ ಮ್ಯಾರ್ನ ಈಗ ಲೈಬ್ರರಿ ಕರ್ಕೊಂಡು ಹೋಗು. ಹಾಗೆ ಸ್ವಲ್ಪ ಉಪ್ಪು ತಗೊಂಡ್ ಬಾ. ಕ್ಲಾರಾ, ನನ್ನ ಬಂಗಾರ, ನೀನ್ ಹೇಗಿದ್ಯಮ್ಮ? ಅಪ್ಪ, ನಂಗೇನು ಆಗಿಲ್ಲ. ಆ ಗಡಿಯಾರ ಬಿತ್ತಲ್ಲ, ಅದರಿಂದ ನಮ್ಗೆ ಭಯ ಆಯ್ತು. ಓ ಕ್ಲಾರಾ, ಅದಕ್ಕೆ ಯಾಕೆ ಅಳ್ತೀಯ? ನಾನ್ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಅಷ್ಟೇ ಪುಟ್ಟ. ಈ ಪುಟ್ಟ ಹುಡುಗಿ ಯಾರು? ಅಪ್ಪ, ಇವಳು ನನ್ನ ಫ್ರೆಂಡ್ ಹೈಡಿ. ಅಡಿಲೀಡ್ ಸರ್. ನಾನ್ ನಿನ್ ಬಗ್ಗೆ ಕೇಳಿದ್ದೀನಿ ಅನ್ಸುತ್ತೆ ಪುಟ್ಟ. ನಿನ್ನ ಭೇಟಿಯಾಗಿದ್ದು ಖುಷಿ ಆಗ್ತಿದೆ. ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ ಮಿಸ್ಟರ್ ಸೇಲ್ಸ್ಮನ್. ಹೈಡಿ, ಈಗ ಮಿಸ್ ರಾಟನ್ ಮ್ಯಾರ್ಗೆ ಏನಾಗಿದೆ ಅಂತ ಹೋಗಿ ನೋಡೋಣವಾ? ಮಿಸ್ಟರ್ ಸೇಲ್ಸ್ಮನ್, ನನ್ನನ್ನ ಕ್ಷಮಿಸ್ಬಿಡಿ. ಮತ್ತೆ ಈ ರೀತಿ ಯಾವತ್ತೂ ಆಗಲ್ಲ. ಆ ಹಳೆ ಗಡಿಯಾರ ಹೇಗಿದ್ರು ಓಡ್ತಾ ಇರ್ಲಿಲ್ವಲ್ಲ. ಮಿಸ್ಟರ್ ಸೇಲ್ಸ್ಮನ್, ಅದು ಖಂಡಿತ ಒಂದು ಆಕ್ಸಿಡೆಂಟ್ ಅಂತೂ ಅಲ್ವೇ ಅಲ್ಲ. ಖಂಡಿತವಾಗ್ಲೂ ಆಡ್ಲೈಡೆ ಏನೋ ಮಾಡಿರ್ತಾಳೆ. ಇಲ್ಲಪ್ಪ, ಅವಳೇನೋ ಮಾಡಿಲ್ಲ. ನಾವು ನಿಮ್ಗೆ ನಂದೇ ತಪ್ಪು. ನಾನೇ ಆ ಗಡಿಯಾರನ ಬೀಳಿಸ್ಬಿಟ್ಟೆ. ಹೈಡಿ, ಹೈಡಿ. ಹೈಡಿ ಅದನ್ನ ಮುಟ್ಟಿರ್ಲಿ ಮುಟ್ದೇ ಇರ್ಲಿ, ಆದ್ರೆ ಯಾರಿಗೂ ಅಲ್ಲಿ ಏನು ಅನಾಹುತ ಆಗಿಲ್ಲ. ಹೇಗಿದ್ರು ಅದು ಹಾಳಾಗಿತ್ತು ಅಂತ ನಮ್ಮೆಲ್ರಿಗೂ ಗೊತ್ತು. ಅದಕ್ಕೆ ಅದನ್ನ ಹಾಗೆ ಸುಮ್ನೆ ಇಟ್ಟಿದ್ದು.
ಮಿಸ್ಟರ್ ಸೆಸ್ಮಿನ್, ನಿಮ್ ಜೊತೆ ಸ್ವಲ್ಪ ಮಾತಾಡಬಹುದಾ ಪರ್ಸನಲ್ ಆಗಿ? ಸರ್, ನಿಮ್ಗೆ ಈ ಕೆಟ್ಟ ಸುದ್ದಿ ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆದ್ರೆ ಇದು ನನ್ನ ಜವಾಬ್ದಾರಿ, ನಾನ್ ನಿಮ್ಗೆ ಹೇಳಲೇಬೇಕು. ಅದು ಕ್ಲಾರಾಗೋಸ್ಕರ. ಆಡ್ಲೈಡ್ ಇಲ್ಲಿಗೆ ಬಂದಾಗಿಂದನು ಕ್ಲಾರಾ ತುಂಬಾನೇ ಬದಲಾಗ್ಬಿಟ್ಟಿದ್ದಾಳೆ ಸರ್. ಕ್ಲಾರನ್ನಲ್ಲಿ ತುಂಬಾ ಬದಲಾವಣೆ ನನಗೆ ಕಾಣಿಸ್ತದೆ ಮಿಸ್ ರಾಟನ್ ಮಾಯರ್. ಆಕ್ಚುಲಿ ಅವಳ ತಾಯಿ ಹೋದಾಗಿಂದ ಅವಳ ಮುಖದಲ್ಲಿ ಇಷ್ಟು ನಗುನ ನಾನು ನೋಡೇ ಇರಲಿಲ್ಲ. ಅದು ಇರಬಹುದು ಸರ್, ಆದ್ರೆ ಹಾಗಂತ ತಪ್ಪಾಗಿ ನಡ್ಕೊಳ್ಳೋದು ಸರಿಯಲ್ಲ. ನನ್ನನ್ನ ಕ್ಷಮಿಸ್ಬಿಡಿ. ಆಡ್ಲೈಡ್ ಇಲ್ಲಿಗೆ ಬಂದಾಗಿಂದನು ಕ್ಲಾರಾಗೆ ಯಾವ ವಿಷಯದ ಮೇಲೂ ಗಮನ ಇಡಕ್ಕೆ ಆಗ್ತಾನೆ ಇಲ್ಲ, ಬರೀ ತಲೆ ಹರಟೆ. ಸರಿ, ಈಗ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಮಿಸ್ ರಾಟನ್ ಮಾಯರ್? ನನಗ ಅನಿಸ್ತಾ ಇರೋದು ಆಡ್ಲೈಡ್ ನ ವಾಪಸ್ ಕಳ್ಸಿದ್ರೇನೆ ಬೆಟರ್ ಅಂತ ಸರ್. ಅವಳಿಗೆ ಸರಿಯಾಗಿರೋರ್ನ ಹುಡುಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಓದು ಬರಹನ ಕಲ್ತಿರೋ. ನೋಡಿ, ನಿಮಗೆ ಕ್ಲಾರಾ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಅವಳಿಗೆ ಒಳ್ಳೇದ್ ಬಯಸ್ತೀರಾ ಅಂತಾನು ನಂಗೆ ಚೆನ್ನಾಗಿ ಗೊತ್ತು. ನೀವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಆದ್ರೆ ಆತರ ಪಟ್ಟು ಯಾವ್ದೇ ನಿರ್ಧಾರ ತಗೋಬಾರ್ದು ಅಂತ ಅನ್ಕೋತೀನಿ. ನನಗೆ ಯೋಚನೆ ಇರೋದು ಕ್ಲಾರಾ ಹೆಲ್ತ್ ಬಗ್ಗೆ ಸರ್. ಅವಳು ನ್ಯಾಪ್ ತಗೊಳಕ್ ಬಿಟ್ಬಿಟ್ಟಿದ್ದಾಳೆ. ಅದ್ರಲ್ಲೂ ಇವತ್ತಂತೂ ಆಡ್ಲೈಡ್ ಕೈಲಿ ಇದೆಲ್ಲ ಆಗಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಇಲ್ಲಿ ಸಿಟಿ ಜೀವನ ಅವಳಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಸದ್ಯಕ್ಕೇನು ಆಗ್ಲಿಲ್ಲ. ಆ ಗಡಿಯಾರ ಏನಾದ್ರೂ ಕ್ಲಾರಾ ಮೇಲ್ಗಡೆ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್ ಮಿಸ್ ರಾಟನ್ ಮಾಯರ್. ಇದನ್ನ ನನಗ್ ಬಿಟ್ಬಿಡಿ. ನಾನೇ ಖುದ್ದಾಗಿ ಪುಟ್ಟ ಹುಡುಗಿ ಜೊತೆ ಮಾತಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬರ್ತೀನಿ. ಅಯ್ಯೋ, ನೀವ್ಯಾಕೆ ಬಂದ್ರಿ ಸರ್? ನನಗೇನು ತೊಂದರೆ ಆಗಲ್ಲ ಸೆಬಾಸ್ಟಿಯನ್. ನಾನು ಇದನ್ನ ಹಿಡ್ಕೋತೀನಿ. ಬೇಗ ಮರತ್ತುಣ್ಣ ತಗೋ ಸೆಬಾಸ್ಟಿಯನ್. ನಾನಿದ್ನ ರಿಪೇರಿ ಮಾಡ್ತೀನಿ ಬಿಡಿ ಸರ್. ಇವತ್ ಬೆಳಗ್ಗೆ ನಾನು ಬಿಡಿಸಿ ಚಿತ್ರ ಇದು. ತುಂಬಾ ಚೆನ್ನಾಗಿದೆ ಕ್ಲಾರಾ. ಏನ್ ಗೊತ್ತಾ ಪುಟ್ಟ, ನಾನು ಹೈಡಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿನಗದು ಓಕೆನಾ? ಇದು ಗಡಿಯಾರಕ್ಕ, ಅದ್ರ ಬಗ್ಗೆ ನಾನ್ ಹೇಳ್ತೀನಿ. ಯಾಕಂದ್ರೆ ಕ್ಲಾರಾ, ಇದು ಬರೀ ಗಡಿಯಾರದ ಬಗ್ಗೆ ಮಾತ್ರ ಅಲ್ಲ. ಮಿಸ್ ರಾಟನ್ ಮ್ಯಾರ್ ನನಗೆ ಬೇರೆ ವಿಷಯಗಳ ಬಗ್ಗೆನೂ ಹೇಳಿದ್ದಾರೆ. ನಾನಿಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೇಬೇಕು. ನೀನ್ ನನ್ ಜೊತೆ ಲೈಬ್ರರಿಗೆ ಬರ್ತೀಯ ಹೈಡಿ? ಇದನ್ನ ಇಟ್ಕೊಂಡ್ರು ಪುಟ್ಟ, ನಾವು ಆದಷ್ಟು ಬೇಗ ಬರ್ತೀವಿ. ನಿನ್ ಬಗ್ಗೆ ತಿಳ್ಕೊಳಕ್ ಕರ್ಕೊಂಡು ಹೋಗ್ತಿದಾರ ಅಷ್ಟೇ. ಸರಿ ಹೈಡಿ, ನಾನ್ ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಯಾಕಂದ್ರೆ ನೀವು ನನ್ನ ಸೆಲ್ಲರ್ ಅಲ್ಲಿ ಲಾಕ್ ಮಾಡ್ತೀರಾ? ಲಾಕ್ ಮಾಡೋದ? ಸೆಲ್ಲರ್ ಅಲ್ಲ. ಯಾಕೆ? ಅದು ಗಡಿಯಾರ. ಲಾಸ್ಟ್ ಟೈಮ್ ನನ್ನಿಂದ ತಪ್ಪಾದಾಗ ಮಿಸ್ ರಾಟನ್ ಮಾಯರ್ ನನ್ನ ಹಾಗೆ ಪನಿಷ್ ಮಾಡಿದ್ರು. ಅವರು ಹಾಗ್ ಮಾಡಿದ್ರ? ನಾನ್ ನಿನ್ನ ಸೆಲ್ಲರ್ ಅಲ್ಲಿ ಲಾಕ್ ಮಾಡೋದಿಲ್ಲ ಹೈಡಿ, ಯಾರು ಕೂಡ ಮಾಡಲ್ಲ. ಸರಿ, ಅವತ್ತು ಮಿಸ್ ರಾಟನ್ ಮೇರ್ ಪನಿಷ್ ಮಾಡಿದಾಗ ಏನಾಗಿತ್ತು ಹೇಳು? ಅದು ನಾನು ಕೆಥಿಡ್ರಲ್ ಬೆಲ್ ಹತ್ರ ಹೋಗಿದ್ದೆ ಮೌಂಟೇನ್ಸ್ ನೋಡ್ಬೇಕು ಅಂತ. ಆದ್ರೆ ಅಲ್ಲಿ ಬೆಟ್ಟನೇ ಇರ್ಲಿಲ್ಲ, ಬರೀ ಊರೇ ಕಾಣಿಸ್ತಾ ಇತ್ತು. ಮಿಸ್ಟರ್ ಸೆಸಮಿನ್ ಹೈಡಿನ್ ವಾಪಸ್ ಕಳಿಸಿದ್ರೆ ನಾನ್ ಏನ್ ಮಾಡ್ಲಿ? ನನಗ್ ಗೊತ್ತಿರೋ ಹಾಗೆ ಅವರು ಹೈಡಿಲಿರೋ ಒಳ್ಳೆತನನ ನೋಡ್ತಾರೆ, ಆಯ್ತಾ? ನಿಜ. ಆದ್ರೆ ಮಿಸ್ ರಾಟನ್ ಮಾಯರ್ ಅವಳನ್ನ ವಾಪಸ್ ಕಳ್ಸಕ್ ಹೇಳಿದ್ದಾರೆ. ಅವ್ರು ಹೇಳಿದ್ದು ಸರಿಯಾಗಿದೆ. ಆ ಗಡಿಯಾರದಿಂದ ಕ್ಲಾರಾಗೆ ಪೆಟ್ಟಾಗ್ತಿತ್ತು. ನಾನ್ ಏನ್ ಮಾಡ್ಲಿ ಈಗ? ಸಮಾಧಾನ ಮಾಡ್ಕೋ. ಅವತ್ತೇನಾದ್ರೂ ಕ್ಲಾರಾ ನಂಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಂತಿದ್ರೆ ನಾನು ಇಡೀ ದಿನ ಸೆಲ್ಲರಲ್ಲೇ ಇರ್ಬೇಕಾಗ್ತಿತ್ತು. ಓ, ನಿಂದು ದೊಡ್ಡ ಕತೆನೇ ಇರೋ ಹಾಗಿದೆ. ನಾನೊಂದ್ ಸೀಕ್ರೆಟ್ ಹೇಳ ನಿಮ್ಗೆ. ಖಂಡಿತ ಹೇಳು ಹೈಡಿ. ನೀವು ಮಿಸ್ ರಾಟನ್ ಮಾಯರ್ಗೆ ಹೇಳ್ಬಾರ್ದು. ಇಲ್ಲ, ಹೇಳೋದಿಲ್ಲ.
ಸೆಬಾಸ್ಟಿಯನ್ ಸಾಕ್ಸ್ ಮತ್ತೆ ಸ್ಟಾರ್ ನ ನನ್ನ ಫ್ರೆಂಡ್ ರೂಢಿ ಕೊಟ್ಬಿಟ್ಟ. ನನ್ನ ಮತ್ತೆ ಕ್ಲಾರಾನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಓ ಸದ್ಯ ಹೇಗೋ ಒಳ್ಳೇದೇ ಆಯ್ತಲ್ಲ. ನನಗೂ ಅವುಗಳ ಬಗ್ಗೆ ಚಿಂತೆ ಆಗೋಗಿತ್ತು. ಹೈಡಿ, ನಾನು ನಿನಗೆ ಇನ್ನೊಂದು ವಿಷಯನ ಕೇಳಲೇಬೇಕು. ನಿನ್ನ ಸೆಲ್ಲರ್ ಅಲ್ಲಿ ಲಾಕ್ ಮಾಡಿದ್ದು ನಿನಗಿಷ್ಟ ಇಲ್ಲ ಅಂತ ಗೊತ್ತು. ಆ ರೀತಿ ಮುಂದೆ ಇನ್ಯಾವತ್ತೂ ಆಗೋದಿಲ್ಲ. ಆದ್ರೆ ನಿನ್ಗೆ ಕ್ಲಾರಾ ಜೊತೆ ಇರೋದು ನಿಜವಾಗ್ಲೂ ಇಷ್ಟನಾ? ಓ ಎಸ್ ಮಿಸ್ಟರ್ ಸೆಸ್ಮನ್, ಕ್ಲಾರಾ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದಾಳೆ. ನಾನ್ ವಾಪಸ್ ಹೋಗ್ತೀನಿ ಅಂತಾನೂ ಗೊತ್ತು. ಅಲ್ಲಿ ತಾತ, ಪೀಟರ್, ಅಜ್ಜಿನ ನೋಡಕ್ ಹೋಗ್ಬೇಕು. ನಿಜನಾ? ಹೌದು, ಅದು ಕ್ಲಾರಾ. ಅವಳಿಗೆ ಸ್ವಲ್ಪ ಸಮಾಧಾನ ಆದ್ಮೇಲೆ ನೀವು ಅವಳನ್ನ ಬೆಟ್ಟ ಗುಡ್ಡ ನೋಡಕ್ ಕಳಿಸ್ತೀರಾ ಅಲ್ವಾ ನನ್ ಜೊತೆ? ಯೋಚನೆ ಮಾಡಬೇಕಾಗುತ್ತೆ ಹೈಡಿ. ಆದ್ರೆ ಕ್ಲಾರಾ ಮುಂಚೆಗಿಂತ ತುಂಬಾ ಚೆನ್ನಾಗಿದ್ದಾಳೆ. ಅದು ಒಳ್ಳೇದೇ. ಸರಿ, ಹಾಗಾದ್ರೆ ಹೈಡಿ, ನಾನೀಗ ಮಿಸ್ ರಾಟನ್ ಮೇರ್ ಹತ್ರ ಹೋಗಿ ಮಾತಾಡ್ತೀನಿ. ನೀನು ಕ್ಲಾರಾ ಜೊತೆ ಮ್ಯೂಸಿಕ್ ರೂಮಲ್ಲಿ ಹೋಗಿ ಆಟ ಆಡ್ಕೋ, ಆಯ್ತಾ? ಥ್ಯಾಂಕ್ ಯು. ಮಿಸ್ಟರ್ ಸೆಸ್ಮನ್, ಹೇಳು ಹೈಡಿ. ಕ್ಲಾರಾ ಎಲ್ಲಿ ಹೋದ್ಲು ಗೊತ್ತಾ ನಿಮ್ಗೆ? ಅವಳಲ್ಲಿ ಒಳಗಡೆ ಇಲ್ವೇ ಇಲ್ಲ. ಕ್ಲಾರಾ, ಕ್ಲಾರಾ, ಕ್ಲಾರಾ ಎಲ್ಲಿದ್ಯಾ? ಅವಳು ಎಲ್ಲಿ ಹೋಗಿರ್ಬೋದು? ಸರ್, ಸೈಡ್ ಎಂಟ್ರೆನ್ಸ್ ಬಾಗ್ಲು ಓಪನ್ ಆಗಿದೆ. ಕ್ಲಾರಾ ಆಚೆ ಹೋಗಿರ್ಬೋದು. ಆಚೆನಾ? ಮಿಸ್ ಕ್ಲಾರಾನಾ? ಆದ್ರೆ ಅವಳು ಎಲ್ಲಿ ಹೋಗಿರ್ಬೋದು? ಹೈಡಿ, ಮತ್ತೆ ಆ ಗಡಿಯಾರದ ಹತ್ರ ಹೋಗ್ಬೇಡ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ನಿನ್ನ ಇವತ್ತು ಆಚೆ ಕರ್ಕೊಂಡು ಹೋಗ್ತೀನಿ. ಈಗ್ಲಾದ್ರೂ ಗೊತ್ತಾಯ್ತಾ? ಅಡ್ಲೈಟ್ ಮಾಡಿರೋ ತಪ್ಪಿಗೆ ಕ್ಲಾರಾ ಮನೇನೆ ಬಿಟ್ಟು ಆಚೆ ಹೋಗಿದ್ದಾಳೆ. ಕ್ಲಾರಾಗೇನಾದ್ರೂ ಆಯ್ತು ಅಂತಂದ್ರೆ ಮಿಸ್ಟರ್ ಸೆಸ್ಮನ್ ನಿನ್ನ ಖಂಡಿತ ಸುಮ್ನೆ ಬಿಡೋದಿಲ್ಲ. ನಿನ್ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಇರು. ಯಜಮಾನ್ರು ವಾಪಸ್ ಬರ್ತಿದ್ದ ಹಾಗೇನೆ ನಿನ್ನ ಇಲ್ಲಿಂದ ಆಚೆ ದಬ್ತಾರೆ. ಅಲ್ಲಿದ್ದಾಳೆ ಕ್ಲಾರಾ, 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 ನನ್ನ ಮುದ್ದು ಕಂದ, ನೀನ್ ನಿಂತ್ಕೋಬಹುದು. ನಿನ್ ಕೈ ನಿಲ್ಲಕ್ಕಾಗತ್ತೆ. ಹೈಡಿನೇ ನಂಗೆ ಧೈರ್ಯ ತುಂಬಿತು. ಈಗ ನಾನ್ ಮತ್ತೆ ನಡಿಬೋದು ಅನ್ನಿಸ್ತಿದೆ. ಖಂಡಿತವಾಗ್ಲೂ ನೀನ್ ನಡೀತೀಯ ಪುಟ್ಟ. ಮತ್ತೆ ಹೈಡಿ ನನ್ ಜೊತೆನೇ ಇರ್ಬೇಕು. ಅವಳು ನನ್ ಜೊತೆ ಇರ್ಬೋದಾ? ಅವಳೊಬ್ಳೇ ಫ್ರೆಂಡ್ ಇರೋದ್ ನಂಗೆ. ಮಿಸ್, ಅವ್ರು ವಾಪಸ್ ಬಂದಿದ್ದಾರೆ. ಕ್ಲಾರಾನು ಜೊತೆ ಇದ್ದಾಳೆ. ಹೈಡಿ,
ಏನೂ ಆಗಿಲ್ಲ ತಾನೆ? ಎಲ್ಲಿ ಹೋಗಿದ್ದೆ? ಅವಳು ನನ್ನ ಫೇವ್ರೆಟ್ ಕೇಕ್ ನ ತರಬೇಕು ಅಂತ ಹೋಗಿದ್ದು. ಈಗ ಅವಳಿಗೆ ಏನ್ ಇಷ್ಟ ಆಗುತ್ತೋ ನನ್ನ ಹತ್ರ ಕೇಳ್ಬೋದು. ಹಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಮಿಸ್ ರಾಟನ್ ಮಾಯರ್. ನೀವು ಹೇಳೋ ಪ್ರಕಾರ ಹೈಡಿಯಿಂದ ನಿಮ್ಗೆ ತುಂಬಾನೇ ತೊಂದರೆ ಆಗ್ತಿದೆ ಅಲ್ವಾ? ನಾನು ನನ್ನ ತಾಯಿಗೆ ಪತ್ರ ಬರೀತೀನಿ, ಅವ್ರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಹೈಡಿ ಕ್ಲಾರಾ ವಿಚಾರದಲ್ಲಿ ತುಂಬಾನೇ ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತಾಯ್ತು. ಅವಳ ಜಾಗ ಈಗ ಇಲ್ಲಿ ನಮ್ಮ ಹತ್ರನೇ. ಆದ್ರೆ ಅದು ಚಿಂತೆ ಮಾಡ್ಬಿಡಿ ಮಿಸ್ ರಾಟನ್ ಮಾಯರ್. ನನ್ನ ತಾಯಿಯವರು ನೀವು ಮಾಡುವಂತ ಕೆಲಸಕ್ಕೆ ಯಾವುದೇ ರೀತಿಯಲ್ಲೂ ಅಡ್ಡ ಬರೋದಿಲ್ಲ. ಮತ್ತೆ ನೀವು ಇನ್ಯಾವತ್ತು ಯಾರನ್ನು ಸೆಲ್ಲರ್ ಅಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಸರ್, ಅದೇನೇ ಒಳ್ಳೆ ಸೊಲ್ಯೂಷನ್ ಅಂತ ಅನ್ಸುತ್ತೆ. ಓ ಹೈಡಿ, ಎಲ್ರು ಬನ್ನಿ, ಹುಲ್ ಮೇಯಕ್ ಹೋಗ್ಬೇಕು. ಲಿಟಲ್ ಸ್ವಾನ್ ಲೈನ್ ಅಲ್ಲಿರು. ಗೋಲ್ಡ್ ಫಿಂಚ್ ಸಿಕ್ಕಿದೆಲ್ಲ ತಿನ್ನಕ್ ಹೋಗ್ಬೇಡ, ಅರ್ಥ ಆಯ್ತಾ?